ಹೆಲೋ ಫ್ರೆಂಡ್ಸ್, ಇವತ್ತು 7ನೇ ತರಗತಿಯ ಪೋಯಮ್ ಫ್ರಾತ್ ಆ್ಯಂಡ್ ಬಬಲ್ ಅನ್ನೋದನ್ನು ನೋಡೋಣ. ಫ್ರಾತ್ ಅಂತ ಹೇಳಿದ್ರೆ ನೊರೆ ಅಂತ, ಮತ್ತೆ ಬಬಲ್ ಅಂತ ಹೇಳಿದ್ರೆ ಗುಳ್ಳೆಗಳು. ಅಂದರೆ ಇದು ಜೀವನ ಒಂದು ನೀರಿನ ಮೇಲಿನ ಗುಳ್ಳೆ ಥರ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ಬಿಫೋರ್ ಯು ರೀಡ್, ವಿ ಫೇಸ್ ಮೆನಿ ಥಿಂಗ್ಸ್ ದ್ಯಾಟ್ ಸ್ಕೇರ್ ಅಸ್. ನಮ್ಮ ಜೀವನದಲ್ಲಿ ನಾವು ತುಂಬ ತೊಂದರೆಗಳನ್ನ, ತುಂಬ ಒಂದು ಸಿಚುವೇಶನ್ಸ್ನ ಫೇಸ್ ಮಾಡ್ತೀವಿ. ಸೊ ಆಗ ಅದು ನಮಗೆ ಹೆದರಿಕೆನ ಹುಟ್ಟಿಸುತ್ತೆ. ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ವೆನ್ ವಿ ಟ್ರೈ ಟು ಓವರ್ಕಮ್ ದ ಫಿಯರ್. ಆ ಒಂದು ಹೆದರಿಕೆಯನ್ನು ನಾವು ಎದುರಿಸ್ತಾ ಹೋದಾಗ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗುತ್ತೆ, ಬದಲಾವಣೆಗಳು ಬರುತ್ತೆ. ಈಚ್ ಟೈಮ್ ವಿ ಫೇಸ್ ದೋಸ್ ಫಿಯರ್ಸ್ ವಿ ಬಿಕಮ್ ಮೋರ್ ಕರೇಜಿಯಸ್. ಅಂದರೆ ನಾವು ಪ್ರತಿಯೊಂದು ಸಲನೂ ಕೂಡ ಆ ಒಂದು ಹೆದರಿಕೆ ಏನಿರುತ್ತೆ ಅದನ್ನು ನಾವು ಎದುರಿಸ್ತಾ ಹೋದಾಗೆ ನಮ್ಮ ಧೈರ್ಯಶಾಲಿಗಳಾಗ್ತಾ ಹೋಗ್ತೀವಿ. ಕರೇಜ್ ಈಸ್ ಡೂಯಿಂಗ್ ದ ರೈಟ್ ಥಿಂಗ್ ವಿತ್ ಕಾನ್ಫಿಡೆನ್ಸ್. ಸೊ ಇಲ್ಲೇನು ಹೇಳ್ತಾರೆ, ಧೈರ್ಯ ಅನ್ನೋದು ಸರಿಯಾದ ಒಂದು ಕೆಲಸವನ್ನ ಮಾಡುವಂತಹದ್ದು, ಕಾನ್ಫಿಡೆಂಟ್ ಆಗಿ ಒಂದು ಸರಿಯಾದ ಕೆಲಸವನ್ನ ಮಾಡುವಂತಹದ್ದು. ಹೂ ಕಮ್ಸ್ ಟು ಯುವರ್ ಮೈಂಡ್ ವೆನ್ ಯು ಹಿಯರ್ ದ ವರ್ಡ್ ಕರೇಜ್. ಸೊ ಕರೇಜ್, ಧೈರ್ಯಶಾಲಿ ಅಥವಾ ಧೈರ್ಯ ಅನ್ನೋದನ್ನ ನೀವು ಕೇಳಿದಾಗ ನಿಮ್ಮ ಮೈಂಡ್ಗೆ ಯಾರು ಬರ್ತಾರೆ, ಯಾರಾದ್ರೂ ವ್ಯಕ್ತಿಗಳು ಯಾರು ಬರ್ತಾರೆ ಅಂತ ನೀವು ಹೇಳಬೇಕಾಗತ್ತೆ. ಲೈಕ್ ಭಗತ್ ಸಿಂಗ್ ಇರ್ಬೋದು, ಅಥವಾ ರಾಣಾ ಪ್ರತಾಪ್ ಸಿಂಗ್ ಇರ್ಬೋದು. ಸೊ ಹಿಸ್ಟ್ರಿಯಲ್ಲಿ ತುಂಬಾ ಜನಗಳು ಇದ್ದಾರೆ, ಅವ್ರು ಯಾರಾದ್ರೂ ಹೆಸರು ನೀವು ಇಲ್ಲಿ ಬರೀಬಹುದು. ನೇಮ್ ಅ ಫ್ಯೂ ಪೀಪಲ್ ಫ್ರಮ್ ಹಿಸ್ಟ್ರಿ ಹೂ ಹ್ಯಾವ್ ಶೋನ್ ಕರೇಜ್ ಆರ್ ಕೈಂಡ್ನೆಸ್. ಎಕ್ಸಾಂಪಲ್ ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆ್ಯಂಡ್ ಭಗತ್ ಸಿಂಗ್ ಕರೇಜ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಕೈಂಡ್ನೆಸ್ಗೆ ಎಕ್ಸಾಂಪಲ್ ಮದರ್ ತೆರೆಸಾ ಆ್ಯಂಡ್ ಫ್ಲಾರೆನ್ಸ್ ನೈಟಿಂಗೇಲ್. ಸೊ ಈ ರೀತಿಯಾಗಿ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ರು ಕೂಡ ನೀವು ಅದನ್ನ ಬರೀಬಹುದು. ಫ್ರಾತ್ ಆ್ಯಂಡ್ ಬಬಲ್, ಆಡಮ್ ಲಿನ್ಸೆ ಗಾರ್ಡನ್ ಅನ್ನೋ ಒಬ್ಬ ಕವಿಗಳು ಇದನ್ನ ಬರೆದಿದ್ದಾರೆ. ನೋ ಯುವರ್ ಪೋಯೆಟ್. ಆಡಮ್ ಲಿನ್ಸೆ ಗಾರ್ಡನ್ ನೋಡಿ, ಅವರು 1833 1870ವರೆಗೆ ಬದುಕಿದ್ರು. ಆಡಮ್ ಲಿನ್ಸೆ ಗಾರ್ಡನ್ ವಾಸ್ ಅನ್ ಆಸ್ಟ್ರೇಲಿಯನ್. ಅವರು ಆಸ್ಟ್ರೇಲಿಯಾ ದೇಶದವರಾಗಿದ್ರು. ಹಿ ವಾಸ್ ಆನರ್ಡ್ ಆನ್ ಅ ಪೋಸ್ಟೇಜ್ ಸ್ಟ್ಯಾಂಪ್ ಬೇರಿಂಗ್ ಹಿಸ್ ಪೋರ್ಟ್ರೇಟ್ ಇಶ್ಯೂಡ್ ಬೈ ಆಸ್ಟ್ರೇಲಿಯಾ ಪೋಸ್ಟ್, ಅ ಗವರ್ಮೆಂಟ್ ಬಿಸ್ನೆಸ್ ಎಂಟರ್ಪ್ರೈಸ್. ನೋಡಿ, ಅವರ ದೇಶದಲ್ಲಿ ಒಂದು ಪೋಸ್ಟ್ ಏನಿರುತ್ತೆ, ಸ್ಟಾಂಪ್ ಏನಿರುತ್ತೆ, ಅದರಲ್ಲಿ ಅವರ ಒಂದು ಚಿತ್ರ ಇರುವಂತಹ ಸ್ಟಾಂಪ್ ಕೂಡ ಅವರ ಆನರಲ್ಲಿ ಬಿಡುಗಡೆ ಮಾಡಿದ್ರು. ಅವರಿಗೆ ಗೌರವವನ್ನು ಕೊಡೋದಕ್ಕೋಸ್ಕರ ಅವರದ ಒಂದು ಸ್ಟ್ಯಾಂಪನ್ನು ಕೂಡ ರಿಲೀಸ್ ಮಾಡಿದ್ರು, ಅವರ ಫೋಟೋ ಇರುವಂತಹ ಸ್ಟ್ಯಾಂಪ್ನ. ಹಿಸ್ ಸಿಲೆಕ್ಟೆಡ್ ವರ್ಕ್ಸ್ ಆರ್ ನೋಡಿ, ಅವರ ಒಂದು ಕೆಲವುದು ನೋಟೇಬಲ್ ವರ್ಕ್ಸ್ ನೇಮ್ಸ್ನ ಕೊಟ್ಟಿದ್ದಾರೆ. ಅ ಸಾಂಗ್ ಆಫ್ ಆಟಮ್ 1868, ದ ಸ್ಟಿಕ್ ಸ್ಟಾಕ್ ರೈಡರ್ 1870 ಆ್ಯಂಡ್ ದ ಸ್ವಿಮ್ಮರ್ ಇದು 1881ನಲ್ಲಿ ಬರೆದಿರುವಂತಹದ್ದು. ಸೊ ಕೆಲವುದು ಹೆಸರುಗಳು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಫ್ರಾತ್ ಆ್ಯಂಡ್ ಬಬಲ್. ಸೊ ಈ ಪದ್ಯದಲ್ಲಿ ಕವಿಗಳು ನಾವು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ. ಕ್ವೆಶ್ಚನ್ ನಾಟ್ ಬಟ್ ಲಿವ್ ಆ್ಯಂಡ್ ಲೇಬರ್ ಟಿಲ್ ಯುವರ್ ಗೋಲ್ ಬಿ ಓನ್. ಸೊ ಏನಂತಾರೆ, ಅವರ ಪ್ರಕಾರ ನಾವು ಪ್ರಶ್ನೆಯನ್ನ ಮಾಡದೆ ಬಟ್ ಲಿವ್ ಬದುಕಬೇಕು, ಆ್ಯಂಡ್ ಲೇಬರ್ ಟಿಲ್ ಯುವರ್ ಗೋಲ್ ಬಿ ಓನ್, ನಮ್ಮ ಕೆಲಸವನ್ನ ಶ್ರಮವಹಿಸಿ ಮಾಡಬೇಕು. ಎಲ್ಲಿ ತನಕ? ನಮ್ಮ ಗುರಿ ತಲುಪುವವರೆಗೂ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಇಲ್ಲಿ ಅವರು ಹೇಳ್ತಾರೆ. ಆದರೆ ಪ್ರಶ್ನೆಯನ್ನು ಮಾತ್ರ ಮಾಡಬಾರದು, ಕಷ್ಟಪಟ್ಟು ಕೆಲಸ ಮಾಡಬೇಕು. ನಮ್ಮ ಒಂದು ಗುರಿ ಏನಿತ್ತು ಅದನ್ನು ತಲುಪುವವರೆಗೆ ನಾವು ಕಷ್ಟಪಟ್ಟು ಮುಂದೆ ಹೋಗಬೇಕು. ಹೆಲ್ಪಿಂಗ್ ಎವ್ರಿ ಫೀಬಲ್ ನೇಬರ್. ಫೀಬಲ್ ಅಂದರೆ ವೀಕ್ ಅಂತ, ನೇಬರ್ ಸೀಕಿಂಗ್ ಹೆಲ್ಪ್ ಫ್ರಮ್ ನನ್. ಹಾಗೇನೆ ಕಷ್ಟದಲ್ಲಿರುವಂತಹ ನಮ್ಮ ನೆರೆಹೊರೆಯವರಿಗೆ ಸಹಾಯ ಮಾಡ್ತಾ ಇರಬೇಕು. ಹೆಲ್ಪಿಂಗ್ ಎವ್ರಿ ಫೀಬಲ್ ನೇಬರ್. ನೆರೆಹೊರೆಯವರು ಏನಿರ್ತಾರೆ, ನಮ್ಮ ಅವರಿಗೆ ವೀಕ್ ಆದಂತಹ ಒಂದು ನೇಬರ್ ಏನಿರ್ತಾರೆ ಅವರಿಗೆ ಹೆಲ್ಪ್ ಮಾಡಬೇಕು, ಅವ್ರ ಕಷ್ಟದಲ್ಲಿ ಇರಬೇಕಾದ್ರೆ. ಹಾಗೇನೆ ಸೀಕಿಂಗ್ ಹೆಲ್ಪ್ ಫ್ರಮ್ ನನ್, ನಾವು ಮಾತ್ರ ಬೇರೆಯವರಿಂದ ಸಹಾಯವನ್ನು ಅಪೇಕ್ಷಣೆ ಮಾಡಬಾರ್ದು, ಅಪೇಕ್ಷಿಸಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಲೈಫ್ ಈಸ್ ಮೋಸ್ಟ್ಲಿ ಫ್ರಾತ್ ಆ್ಯಂಡ್ ಬಬಲ್, ಟೂ ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್. ಸೊ ಜೀವನ ಅನ್ನೋದೇನಿದೆ ಅದು ತುಂಬ ಚಿಕ್ಕದು, ಅನಿಶ್ಚಿತವಾಗಿರೋದು. ನೋಡಿ, ಅವರಿಲ್ಲಿ ಲೈಫ್ ಅಂದರೆ ಜೀವನ ಅನ್ನೋದನ್ನ ನೀರಿನ ಮೇಲಿನಂತಹ ಒಂದು ನೊರೆ ಮತ್ತು ಗುಳ್ಳೆಗಳು ಬಂದು ಇಮಿಡಿಯೇಟ್ ಆಗಿ ಹೋಗ್ಬಿಡುತ್ತಲ್ವಾ. ನೀವು ಟ್ಯಾಪ್ ಆನ್ ಮಾಡಿದಾಗ ಅಥವಾ ಏನಾದರೂ ನೀರನ್ನ ಸ್ಟೋರ್ ಮಾಡಬೇಕು ಅಂದಾಗ ಅದು ಫ್ಯೂ ಸೆಕೆಂಡ್ಸಲ್ಲಿ ಹೋಗ್ಬಿಡುತ್ತೆ, ಹೌದಾ? ಸೊ ಹಾಗೇನೆ ಜೀವನ ಅನ್ನೋದು ಕೂಡ ತುಂಬ ಶಾರ್ಟ್ ಆಗಿರುತ್ತೆ, ಅದು ಅನಿಶ್ಚಿತವಾಗಿರುತ್ತೆ, ತುಂಬ ಚಿಕ್ಕದು ಜೀವನ ಅನ್ನೋದು. ನೀರಿನ ಮೇಲಿನ ಗುಳ್ಳೆಯಂತೆ ಅದು ಕ್ಷಣಿಕವಾದದ್ದು. ಇಂತಹ ಜೀವನದಲ್ಲಿ ಟೂ ಥಿಂಗ್ಸ್ ಸ್ಟ್ಯಾಂಡ್ ಲೈಕ್ ಸ್ಟೋನ್, ಶಾಶ್ವತವಾಗಿರುವುದು ಏನು? ಕವಿಗಳ ಪ್ರಕಾರ ಕೈಂಡ್ನೆಸ್ ಇನ್ ಅದರ್ಸ್ ಟ್ರಬಲ್, ಕರೇಜ್ ಇನ್ ಯೋರ್ ಓನ್. ಸೊ ಕವಿಗಳ ಪ್ರಕಾರ ಇಂತಹ ಒಂದು ಜೀವನದಲ್ಲಿ ಕೈಂಡ್ನೆಸ್ ಮತ್ತೆ ಕರೇಜ್ ಮಾತ್ರ ಕಲ್ಲಿನ ಹಾಗೆ ಸ್ಟ್ರಾಂಗ್ ಆಗಿರುತ್ತೆ.
ಶಾಶ್ವತವಾಗಿರುತ್ತೆ. ಕರುಣೆ ಮತ್ತು ಧೈರ್ಯ ಅಂತ ಇಲ್ಲಿ ಅವರು ಹೇಳ್ತಾರೆ. ಅಂದರೆ ನಾವು ಬೇರೆಯವರ ತೊಂದರೆಗೆ ಕರುಣೆಯಿಂದ ಸ್ಪಂದಿಸಬೇಕು. ಕೈಂಡ್ನೆಸ್ ಇನ್ ಅದರ್ಸ್ ಟ್ರಬಲ್. ಹಾಗೇನೆ ನಮ್ಮ ಕಷ್ಟ ಬಂದಾಗ, ನಮಗೆ ಕಷ್ಟ ಅಂತ ಬಂದಾಗ ಅಲ್ಲಿ ನಾವು ಧೈರ್ಯದಿಂದ ಎದುರಿಸಬೇಕು. ಕರೇಜ್ ಇನ್ ಯುವರ್ ಓನ್. ಏಕೆಂದರೆ ಇವೆರಡು ಕೂಡ ಒಳ್ಳೆ ಮೌಲ್ಯಭರಿತ ಗುಣಗಳು. ಈ ಕೈಂಡ್ನೆಸ್ ಮತ್ತು ಕರೇಜ್ ಅನ್ನೋದೇನಿದೆ, ಆ ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ಸೊ ಈ ಕವಿಗಳ ಪ್ರಕಾರ ನಾವು ಹೇಗೆ ಬದುಕಬೇಕು, ಯಾವತ್ತೂ ಕೂಡ ಪ್ರಶ್ನೆಯನ್ನು ಮಾಡಬಾರ್ದು. ಆದರೆ ನಮ್ಮ ಗುರಿನ ತಲುಪೋ ತನಕ ನಾವು ಕಷ್ಟಪಟ್ಟು ಶ್ರಮ ವಹಿಸಿ ಬದುಕಬೇಕು, ಕೆಲಸವನ್ನು ಮಾಡಬೇಕು. ಹಾಗೆಯೇ ನಮ್ಮ ನೆರೆಹೊರೆಯವರು ಅಂದರೆ ವೀಕ್ ಆಗಿರುವಂಥ ನಮ್ಮ ನೇಬರ್ಗೆ ಯಾವತ್ತು ಕೂಡ ಹೆಲ್ಪ್ ಮಾಡಬೇಕು. ಆದರೆ ಅವರಿಂದ ಏನನ್ನು ಕೂಡ ಅಪೇಕ್ಷೆ ಮಾಡಬಾರ್ದು. ಯಾಕಂದರೆ ಜೀವನ ಅನ್ನೋದು ನೀರಿನ ಮೇಲಿನ ಗುಳ್ಳೆ ಹಾಗೆ ಕ್ಷಣಿಕವಾದದ್ದು. ಸೊ ಅಂತಹ ಒಂದು ಜೀವನದಲ್ಲಿ ಕೈಂಡ್ನೆಸ್ ಮತ್ತು ಕರೇಜ್ ಮಾತ್ರ ಶಾಶ್ವತವಾಗಿರುತ್ತೆ. ಅದು ಸ್ಟೋನ್ ಥರ, ರಾಕ್. ಸ್ಟೋನ್ ಯಾವತ್ತೂ ತುಂಬ ಸ್ಟ್ರಾಂಗ್ ಆಗಿರುತ್ತಲ್ಲ, ಸೊ ಆ ರೀತಿಯಾಗಿ ಕೈಂಡ್ನೆಸ್ ಮತ್ತು ಕರೇಜ್ ಮಾತ್ರ ತುಂಬ ಶಾಶ್ವತವಾಗಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಕೈಂಡ್ನೆಸ್ ಇನ್ ಅದರ್ಸ್ ಟ್ರಬಲ್. ಬೇರೆಯವರು ಒಂದು ಕಷ್ಟದಲ್ಲಿ ಕರುಣೆಯಿಂದ ಸ್ಪಂದಿಸಬೇಕು. ಹಾಗೇನೆ ನಮಗೆ ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸಬೇಕು. ಈ ರೀತಿಯಾಗಿ ನಾವು ಬದುಕಬೇಕು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ದಿಸ್ ಸ್ಟಾನ್ಸಾ ಈಸ್ ಅ ಪಾರ್ಟ್ ಆಫ್ ದ ಲಾಂಗ್ ಪೋಯಮ್ ಫ್ರಾತ್ ಅಂಡ್ ಬಬಲ್ ಬೈ ಆಡಮ್ ಲಿಂಡ್ಸೆ ಗಾರ್ಡನ್. ನೋಡಿ, ಈ ಒಂದು ಫ್ರಾತ್ ಅಂಡ್ ಬಬಲ್ ಏನಿದೆ ಅದು ತುಂಬ ದೊಡ್ಡದಂತಹ ಪೋಯಮ್. ಅದರಲ್ಲಿ ಒಂದು ಸ್ಟಾನ್ಸಾನ ಇಲ್ಲಿ ತಗೊಂಡಿದ್ದಾರೆ. ಗ್ಲಾಸರಿ: ಗೋಲ್, ಏಮ್, ಲೇಬರ್, ಹಾರ್ಡ್ ವರ್ಕ್, feeble, weak, froth, a mass of small bubbles on the top of a liquid. Bubble, a floating ball of air. Courage, the quality that makes a person able to meet danger without fear. Seeking, try to find or get. ಕೆಳಗಡೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಉತ್ತರ ನೋಡ್ಕೊಂಡು ಬರೋಣ. What should not be done according to the poet? According to the poet, we should not ask questions. Who should be helped? We should help every weak neighbor, especially who are in need. What should not be asked for? We should not ask help from anyone. Life, says the poet, is froth and bubble. In the poem, stone means, ನೋಡಿ 3 ಆನ್ಸರ್ಸ್ ಇದೆ. ರಾಕ್, ಬಬಲ್, ಸ್ಟ್ರಾಂಗ್ ಫೀಲಿಂಗ್ಸ್. ಉತ್ತರ ಸ್ಟ್ರಾಂಗ್ ಫೀಲಿಂಗ್ಸ್. C2, discuss in pairs and answer. ಕ್ವೆಶನ್ಸ್ ಕೊಟ್ಟಿದ್ದಾರೆ, ಆನ್ಸರ್ ನೋಡೋಣ. According to the poet, what is life? According to the poet, life is froth and bubble, which means life is temporary and uncertain. When do two things stand like stone? The two things, kindness and courage, stand like stone when we show kindness in others' trouble and courage in our own problem. What should we do till our goal is won? We should live and work hard to reach our goal without asking any question. Next, C3, discuss with the teacher and answer. What is the message of the poem? The message of the poem is that we should be kind to others and have courage in doing the right thing with confidence. Kindness and courage are two good virtues. We should have it. We should work hard to reach our goal because life is uncertain and temporary like froth and bubble. According to this poem, what is our duty in this life? According to this poem, we should help who are in need without questioning, and we should live and work hard until we reach our goal. Why do you think the poet has compared life to froth and bubble? The poet has compared life to froth and bubble because in life, the problems don't stay for a long time. They disappear after some time, just like froth and bubble. Why does the poet compare gentle emotions to stone? The poet compared the gentle emotions to stone because the stone or rock can withstand any natural calamity like tsunami, flood, etc. It generally doesn't move from its place. Likewise, these two positive feelings, kindness in others' trouble and courage in our own trouble, will help you to face any challenges in life until you reach your goal. C4, learn more rhyming words. Fill in the blanks by picking the rhyming words from the poem and add more words to the list. One is done for you. ನೋಡಿ, ಇಲ್ಲಿ 3 ಕಾಲಮ್ ಕೊಟ್ಟಿದ್ದಾರೆ. ಅ ವರ್ಡ್ ಇನ್ ದ ಪೋಯಮ್. ಪೋಯಮಲ್ಲಿ ಬರುವಂತಹ ಒಂದು ವರ್ಡ್ನ ಚೂಸ್ ಮಾಡಿದ್ದಾರೆ. ದ ವರ್ಡ್ ವಿಚ್ ರೈಮ್ಸ್. ಹಾಗೇನೆ ಅದಕ್ಕೆ ರೈಮಿಂಗ್ ವರ್ಡ್ನ ನಾವು ಪೋಯಮಿಂದ ಚೂಸ್ ಮಾಡಿಬಿಟ್ಟು ಇಲ್ಲಿ ಬರಿಬೇಕಾಗತ್ತೆ. ಅದರ್ ವರ್ಡ್ಸ್ ದಟ್ ರೈಮ್. ಹಾಗೇನೆ ಎಕ್ಸಾಂಪಲ್ಸ್ ಕೂಡ ನಾವಿಲ್ಲಿ ಕೊಡಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಓನ್,
none, done, son. Answer: labor, neighbor, harbor, won, none, done, son, bubble, trouble, double, stone, own, bone, known, certain, captain, maintain. C5. Think about the poem. Which line do you like in this poem and why? ಈ poem ಅಲ್ಲಿ ನಿಮಗೆ ಯಾವ ಲೈನ್ ಇಷ್ಟ ಆಗುತ್ತೆ ಮತ್ತೆ ಯಾಕೆ ಅಂತ ಇಲ್ಲಿ ಪ್ರಶ್ನೆ ಇದೆ. In this poem, I like the lines kindness in another's trouble, courage in your own, because in life we face many challenges. So if we adopt these two positive feelings, then life becomes easier and it will help us to reach our goals. Next question. Discuss kindness and courage with your friend. ಹಾಗೇನೆ ನೀವು ಕ್ಲಾಸಲ್ಲಿ kindness ಮತ್ತೆ courage ಅನ್ನೋದನ್ನ ನಿಮ್ಮ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಮೂರನೇ ಪ್ರಶ್ನೆ. Arise, awake, stop not till the goal is reached. Do you know who said this? This inspiring statement is given by the great saint of India, ಸ್ವಾಮಿ ವಿವೇಕಾನಂದ. ಈ ಸ್ಟೇಟ್ಮೆಂಟ್ ನ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಸೊ ಕಲೆಕ್ಟ್ ದ ಸೇಯಿಂಗ್ಸ್ ಆಫ್ ಗ್ರೇಟ್ ಪೀಪಲ್ ಆಫ್ ಇಂಡಿಯಾ ಅಂಡ್ ಡಿಸ್ಪ್ಲೇ ದಮ್ ಇನ್ ಯುವರ್ ಕ್ಲಾಸ್ ರೂಮ್. ಹಾಗೆ ನೋಡಿ, ಇದೇ ರೀತಿಯಾದ ಒಂದು ಸ್ಟೇಟ್ಮೆಂಟ್ ನ ಬೇರೆ ಮಹತ್ವವಾದ ವ್ಯಕ್ತಿಗಳು ಕೂಡ ಹೇಳಿರ್ತಾರೆ. ಅದನ್ನ ನೀವು ಕಲೆಕ್ಟ್ ಮಾಡಿ ಕ್ಲಾಸ್ ರೂಮ್ ಅಲ್ಲಿ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ರೀಡ್ ಅಂಡ್ ಎಂಜಾಯ್. ಅ ಬ್ರೇವರಿ ಪ್ಲೆಡ್ಜ್. ನೋಡಿ, ಧೈರ್ಯದ ಬಗ್ಗೆ ಒಂದು ಪ್ರತಿಜ್ಞೆನ ಮಾಡಬೇಕಾಗತ್ತೆ. ಅದರ ಬಗ್ಗೆ ಒಂದು ಪೋಯಮ್ ಇದೆ, ನೋಡ್ಕೊಂಡ್ ಬರೋಣ. ಅದನ್ನು ಓದಬೇಕು. Something bravery is living without fear, but that is not true. Bravery is living despite the fear and doing what needs to be done, even though you are scared to death. Some can stand on the sidelines of life and be content with what could have been, but never was. That is not me. I will not look back at the end of my life, thinking of what could have been. I vow to live my dreams no matter what. I will stand up and be counted, even when I am one of the few or standing all by myself. I will proudly state before God and all who see, this is who I am and what I want to be. I will stand proudly in the batter's box on the baseball field of my dreams, and I will not cower at the thought of being hit or feel ashamed if I should strike out. If I do not achieve all that I desire, I will not be for lack of courage or effort. I will go down swinging as if my life depended on it. But if all I want is meant to be, then I will hit a home run that will not only echo in my heart and mind, but in all of those who were destined to witness my success. And maybe in that moment, courage will be found in another, searching for the strength to be brave. ಸೊ ಈ ಪೋಯಮ್ ನ ಲಿನ್ಸಿ ಜಾನ್ಸ್ಟನ್ ಅವರು ಬರೆದಿದ್ದಾರೆ. ಲಿನ್ಸಿ ಜಾನ್ಸ್ಟನ್ ಇಸ್ ಆನ್ ಅವಾರ್ಡ್ ವಿನ್ನಿಂಗ್ ಪೋಯೆಟ್ ಅಂಡ್ ಆಥರ್ ಆಫ್ ಏಂಜಲ್ಸ್ ಡಾನ್ಸ್, ಅ ಕಲೆಕ್ಷನ್ ಆಫ್ ಇನ್ಸ್ಪಿರೇಷನಲ್ ಪೋಯೆಟ್ರಿ. ಫ್ರೆಂಡ್ಸ್, ಇಲ್ಲಿಗೆ ಫ್ರಾತ್ ಅಂಡ್ ಬಬಲ್ ಅನ್ನೋ ಪೋಯಮ್ ಮುಗಿಯುತ್ತೆ. ಧನ್ಯವಾದಗಳು.